ಸರ್. ಏನಕ್ಕೋಸ್ಕರ ಮಣ್ಣು ಹೊಡ್ಸ್ಬೇಕು ಸರ್ ಅದು? ಮಣ್ಣು ಏರ್ಕಂದ್ರೆ ಈ ಹೊಸ ಮಣ್ಣು ಬಿದ್ರೆ ಸರ್ ಬುಡ ಪೇರು ಅರ್ಜೆಂಟ್ ಬಿಟ್ಕೊಂತವೆ, ಗಿಡ ಒಳ್ಳೆ ಬಲವಾಗಿ ಬರ್ತವೆ ಸರ್. ಈಗ ಮದ್ದಿ ಕೊಡ್ಸದ ಮಣ್ಣ ಗಿಡದು ಬಟ್ಟೆ ಹೊಡ್ಸದ ಮದ್ದು ಕೊಡ್ಕೊಂಡು ಒಂದ್ 4 ಬೆಟ್ಟು ಮುಚ್ಕೊಂಬಂಗ್ ಹೊಡಿತು ಸರ್. ನಾವು ಒಂದು ಎಕರೆಗೆ 300-400 ಲೋಡ್ ಹೊಡಿತು ಸರ್. 300-400 ಲೋಡು ಹ್ಞೂ ಸರ್. ಈ ಲೈನ್ಗೂ ಹೊಡ್ಕೊಂಡು ಹೋಗೋದು, ಈ ಮರ ಬಿಟ್ಟು ಲೈನ್ ಹೊಡ್ಕೊಂಡು ಹೋಗೋದು. ಹೊರ್ಕೊಂಡು ಹೋಗೋದು, ಆಮೇಲೆ ಹಂಗೆ ಗಾಡಿಯಾಗೆ ಮಿಷನ್ ನಾಗೆ ಈ ಗಿಡಕ್ ಬಡ್ಡಿ ಹೊಡಿಯಂಗಿಲ್ಲ, ಬಡ್ಡಿ ಪಕ್ಕ ಕೊಡ್ಕೊಂಡು ಹೋಗೋದು. ಮಧ್ಯ ಬಿಟ್ಕೊಂಡು ಹೋಗ್ತಿವಿ, ಆಮೇಲೆ ಅಳ್ತೀವಿ ಸರ್. ಅಳ್ತೀರಾ? ಹ್ಞೂ ಸರ್. ಮತ್ತೆ ಆ ಬೇರ್ ಉಸಿರಾಡಕ್ಲ ಮತ್ತೆ ಮರ ಗಿಡಕ್ಕೆ ಆತರ ಎಫೆಕ್ಟ್ ಏನಾಗಲ್ಲ? ಏನ್ ಎಫೆಕ್ಟ್ ಆಗಲ್ಲ ಸರ್. ಅಡಿಕೆ ಗಿಡಕ್ಕೆ ನಾವು 2 ವರ್ಷಕ್ಕೆ ಒಂದ್ಸಲ ಮಣ್ಣು ನೋಡಿಸ್ಬಿಟ್ರೆ ಹೊಸ ಬೇರ್ ಬಂದು ಗಿಡ ಜನಕ್ಕೆ ಹೋದಾಗಿತ್ತು ಸರ್. ಓಕೆ. ಈಗ ಮಣ್ಣು ಅಂದ್ರೆ ಇಲ್ಲಿಗೆ ಹೊಡ್ಸೋದು? ಹ್ಞೂ ಸರ್. ಈ ಸಾಲಿನಾಗ ಯಾಕೆ ಬಿಡ್ತೀವಿ, ಇಲ್ಲಿ ಸೇಲೆ ಬಿಟ್ಕೊಂಡು ಹೋಗೋದು. ಹ್ಞೂ ಸರ್. ಓಕೆ. ನೀವು ಚೆನ್ನಾಗಿ ನಿಟ್ಟಿದ್ರೆ 9x9 ಅಂದ್ರೆ ಟ್ರ್ಯಾಕ್ಟರ್ ಓಡಾಡ್ಬೋದು, ಮಿನಿ ಟ್ರ್ಯಾಕ್ಟರ್ ಓಡಾಡ್ಬೋದು. ಜಾಸ್ತಿ ಸರ್. ಇದು 10-11 ಬರ್ತದೆ ಸರ್. ಗಿಡದ ಗಿಡ ಸಾಲಿನ ಸಾಲಿಗೆ 11, ಗಿಡದ ಗಿಡಕ್ಕೆ 10. 10-11 ಬರ್ತದೆ ಸರ್. ಇದು 10-11. ಅದಕ್ಕೇನಕ್ಕೋಸ್ಕರ ಡಿಸ್ಟೆನ್ಸ್ ಜಾಸ್ತಿ ಕೊಟ್ರಿ ಇದು? ಇದು ಅದೇ ಟ್ರ್ಯಾಕ್ಟರ್ಗೆ ಓಡೋದ್ರಿಂದ ಈ ಕಡೆ ಸರ್ ಈ ಮಣ್ಣು ಗಿಣ್ಣು ಹೊಡೆಯಕ್ಕೆಲ್ಲ ಈಸಿ ಆಗ್ಲಿ ಅಂತ. ಈಜಿ ಆಗ್ಲಿ ಅಂತಂದು. ಓಕೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮಣ್ಣು ಗಿಣ್ಣು ಹೊಡೆಯೋದು. ಚಿಕ್ಕ ಗಾಡಿ ಬೇಕಾಗ್ತಾವ.